ಮನೆಗೆ ಒಂದ್ ಜನ ಬರ್ತಿದ್ದು. ಬೆಳಿಗ್ಗೆ ಬಂದ್ರೆ ಬೆಳಿಗ್ಗೆ 10 ಗಂಟೆಗೆ ಬಂದ್ರೆ ಸಂಜೆ 4:30 ಮನೆಗೆ ಹೋಗೋದು. ಎಲ್ಲ ಊಟ ಅವಾಗ ಹುಲಿ ಜಾಸ್ತಿ ಇತ್ತು. ಹುಲಿ ತಿನ್ನೋದು ನಮ್ಮ ಮನೆ ನಮ್ಗೆ ಅನ್ನ ಆಗ್ತಿಲ್ಲ. ಎತ್ಕೊಂಡು ಇಷ್ಟಪ್ಪ ಇರ್ತಿತ್ತವ್ರು ಹೆಣ್ಣೆ ಸೇರ ಗದ್ದೆ ಉಳಿಮೆ ಮಾಡಕ್ ಅವೇ. ಅವಾಗ ಗೌರ್ಮೆಂಟ್ ಗೊಬ್ಬರ ಯಾವ್ದು ಇರ್ಲಿಲ್ಲ. ಎಲ್ಲ ಅದು ಕೊಟ್ಟಿಗೆ ಗೊಬ್ಬರ. ನಾವು ರಾಗಿ ಬೆಳಿತಿದ್ದು, ತರಕಾರಿ ಬೆಳಿತಿದ್ದು, ಕಬ್ಬು ಬೆಳಿತಿದ್ದು, ಹಾಲಿ ಆಗ್ತಿತ್ತು, ಎಲ್ಲರೂ ಬೆಳಿತಿದ್ದು. ಎಣ್ಣೆ ಒಂದು ಮಾತ್ರ ತಲೆಗೆ ಹಾಕಿದ್ರೆ ದೇವರಿಗೆ ಎಣ್ಣೆ ಒಂದು ತರಕ್ಕೆ ಹೋಗ್ತಿದ್ದು. ಎಣ್ಣೆ ಮತ್ತೆ ಯಾವ್ದು ತರಕ್ಕೆ ಹೋಗ್ತಾರೆ ಎಲ್ಲ ಬೆಳೆಯೋದು ಬೆಳಿತಿದ್ದು. ಮತ್ತೆ ಅಕಸ್ಮಾತ್ ಊಟಕ್ಕೆಲ್ಲ ಕಡಿಮೆ ಆದಾಗ ಅಕ್ಕಿ ಒಂದು ತರಕ್ಕೆ ಹೋಗ್ತಿದ್ದು. ಅವಾಗ ಸರ್ಕಾರ ಕೊಡ್ತಿರ್ಲಿಲ್ಲ. ಎಲ್ಲ ಮನೇಲಿ ಬೆಳೆದಿದ್ದೆ. ಮನೆ ಬೆಳೆದಿದ್ದು. ರಾಗಿ ಎಲ್ಲ ಹೇಗೆ ಮುದ್ದೆ ಮಾಡಲ್ಲ ಅಲ್ಲ? ರಾಗಿ ಮುದ್ದೆ ಮಾಡ್ತಲ್ಲ ನಾವು. ರಾಗಿ ರೊಟ್ಟಿ ಮಾಡೋದು. ರೊಟ್ಟಿ ಮಾಡೋದು. ಮತ್ತೆ ಆಮೇಲೆ ರಾಗಿ ಗಂಜಿ. ಬೇಸಿಗೆಯಲ್ಲಿ ಅಂಬಲಿ ಕರೆಕ್ಟ್. ನಾವು ಮೊಸರು ಇರ್ತದೆ, ಮಜ್ಜಿಗೆ ಇರ್ತದೆ, ಅದನ್ನ ಹಾಕಿ ಊಟ ಮಾಡ್ಬಿಡೋದು ನಾವು. ಅದು ಕುಚಿ ಒಂದು ತಪ್ಪಲಿಗೆ ಅದು ಇದ್ಬಿಡೋದು, ಗಟ್ಟಿ ಆಗ್ತದೆ. ಅದನ್ನ ನಾವು ಊಟ ಮಾಡೋದು. ಮತ್ತೆ ಆಮೇಲೆ ಬೇಸಿಗೆಗೆ ಅದನ್ನ ಕಡ್ದು ಅದನ್ನ ಕುಡಿತೀವಿ ತಂಪು. ನಮ್ಮ ಕಡೆ ಬರೀ ರಾಗಿ. ಅವಾಗ ಬೆಲ್ಲ ಹಾಕೋದು. ಈಗೆಲ್ಲ ಸಕ್ಕರೆ ಹಾಕ್ತಾರೆ. ಅವಾಗ ಬೆಲ್ಲ ಹಾಕಿ ಕಡ್ದು ಕುಡಿಯೋದು. ನಮ್ದೆಲ್ಲ ರಾಗಿ ಮುದ್ದೆ. ಹೌದು, ತುಂಬಾ ಜನ ಮಂದಿ ಹೇಳ್ತಾರೆ ರಾಗಿ ಮುದ್ದೆ ಅಂತ. ಈಗೇನ್ ಮಾಡ್ತಾರೆ ಗೊತ್ತಾ, ನಮ್ಮೂರ ಗದ್ದೆನೂ ಬಿಟ್ಟು ರಾಗಿನೂ ಬಿಟ್ರು ಗಿಡ ಹಾಕಿದ್ವಿ. ಈಗೆಲ್ಲ ಕಾಫಿಗೆಲ್ಲ ಕಟ್ಟೆ ಹಿಡಿತು. ಹಂಗಾಗಿ ನಾವು ಇದಕ್ಕೆ ಬರೋದು. ಅಡಿಕೆ ಕಾಫಿ ಎಲ್ಲ ಏನಾದ್ರು ಒಳ್ಳೆ ಆದಾಯ ಉಂಟಲ್ವಾ? ಇದು ಕಾಯಿಲೆ ರೋಗ ಅದು ಮತ್ತೆ ರೇಟ್ ಬಿಟ್ಟು ಹೋಗ್ತಾರೆ. ರೋಗ ಇದ್ರೆ ರೇಟ್ ಬೀಳುತ್ತೆ. ಆಗ ಫಸಲು ಕಡಿಮೆ. ಅದಕ್ಕೆ ಮದ್ದು ಬೇರೆ ಎಷ್ಟು ಅದಷ್ಟು ಔಷಧಿ ಎಲ್ಲ ಮಾಡಿ ಹೋದ್ರು. ಮಾಡಿದ್ರು ಕೂಡ ಭತ್ತ ಎಲ್ಲ ಕಮ್ಮಿ ನೋಡಿದ್ವಿ ಬರ್ಬೇಕಾದ್ರೆ. ಭತ್ತ ಕಡಿಮೆ. ಭತ್ತ ಆ ಕಡೆ ಕಳ್ಸೋಣ ಆ ಕಡೆ ಭತ್ತ.